ನಮಸ್ತೆ. ಈಗ ನಾವು ಸದ್ಯಕ್ಕೆ ಕರ್ನಾಟಕದ ಮಾನ್ಯ ಉಚ್ಚ ನ್ಯಾಯಾಲಯ ಆನರೇಬಲ್ ಹೈಕೋರ್ಟ್ ಎದುರುಗಡೆ ನಮ್ಮ ಇಡೀ ನ್ಯಾಯವಾದಿಗಳ ತಂಡದ ಜೊತೆಗೆ ನಾನಿದ್ದೇನೆ. ಈಗ ತಾನೇ ಒಂದು ಅರ್ಧ ಗಂಟೆ ಹಿಂದೆ ಮಾನ್ಯ ಹೈಕೋರ್ಟ್ನ ಹಾಲ್ ನಂಬರ್ 21ರಲ್ಲಿ ಒಂದು ಮಹತ್ವದ ತೀರ್ಪು ಹೊರಗಡೆ ಬಿದ್ದಿದೆ. ಅದೇನು ಅಂತ ಹೇಳಿದ್ರೆ, ಜಸ್ಟಿಸ್ ಫಾರ್ ಸೌಜನ್ಯಾಳಿಗೆ ನ್ಯಾಯಕ್ಕೋಸ್ಕರ ಹೋರಾಟ ಮಾಡೋದ್ರ ಬಗ್ಗೆ ಒಂದು ಒಳ್ಳೆಯ ತೀರ್ಪನ್ನ ಕೊಟ್ಟಿದೆ. ಅದಕ್ಕಾಗಿ ನಾನು ಮಾನ್ಯ ಹೈಕೋರ್ಟಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಏನು ತೀರ್ಪು ಅಂತ ಹೇಳಿದ್ರೆ, ಕಳೆದ ಒಂದು 15 ದಿನದಿಂದ ಅಲ್ಲಿರ್ತಕ್ಕಂತಹ ಧರ್ಮಸ್ಥಳದಲ್ಲಿ ನಡ್ತಕ್ಕಂತಹ ಅನೇಕ ಅತ್ಯಾಚಾರ ಕೊಲೆಗಳ ಕುರಿತಾಗಿ ಒಂದು ವಿಡಿಯೋ ಬಂದ ನಂತರ ಮತ್ತು ಅದಕ್ಕಿಂತ ಮುಂಚೆ ಏನು ಸೌಜನ್ಯ ಹೋರಾಟಗಾರರು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದ್ರು, ಅದರ ಕುರಿತಾದಂತಹ ಒಂದು ಆದೇಶವನ್ನ ಪೊಲೀಸರು ಮತ್ತು ಈ ನಿಜವಾದ ಯಾರು ಅದನ್ನ ಅತ್ಯಾಚಾರಿಗಳು ಇದ್ದಾರೆ ಅವರ ಕಡೆಯವರು ಏನ್ ಮಾಡ್ತಿದ್ರು ಅದನ್ನ ತಿರುಚಿ ಪೊಲೀಸರಿಗೆ ಹೇಳಿ ಸುಮ್ಮನೆ ಈ ಪ್ರತಿಭಟನೆಗೆ ಅಡ್ಡಿಯನ್ನ ಪಡಿಸ್ತಾ ಇದ್ರು. ಈ ಬೆಳವಣಿಗೆಯನ್ನ ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಕೂಡ ನೋಡಿದ್ದೇವೆ. ಆನಂತರ ಸಾಹಿತಿ ಮತ್ತು ಪ್ರಜ್ಞಾವಂತರು ಎಲ್ಲರೂ ಸೇರಿ ಈ ಸಾಮಾಜಿಕ ಚಿಂತಕರು ಶೇಷಾದ್ರಿಪುರಂ ವ್ಯಾಪ್ತಿಯಲ್ಲಿನೂ ಕೂಡ ಒಂದು ಸಭೆ ನಡೆಸಬೇಕಾದ್ರೆ ಪೊಲೀಸರು ಹೈಕೋರ್ಟ್ ಆದೇಶ ಇದೆ ಅಂತ ಹೇಳಿ ಅದನ್ನ ತಡೆಯೋದಕ್ಕೆ ಅಡ್ಡಿಪಡಿಸಿದ್ರು. ಹೀಗಾಗಿ ಆ ಆದೇಶವನ್ನ ಚಾಲೆಂಜ್ ಮಾಡಿ ನಿನ್ನೆ ಸೋಮವಾರನೇ ಅದನ್ನ ಚಾಲೆಂಜ್ ಮಾಡಿ ಹಿರಿಯ ನ್ಯಾಯವಾದಿ ಶ್ರುತಿ ಅವರು ಕೂಡ ಒಂದು ಅಂದ್ರೆ ಚಿಂತಕರು ಸಾಹಿತಿಗಳ ಪರವಾಗಿ ಆ ಒಂದು ಆರ್ಡರ್ ಕೂಡ ತಗೊಂಡು ಬಂದಿದ್ರು. ಅವಾಗಲೂ ಕೂಡ ನಿನ್ನಿಲ್ದ ಮೊನ್ನೆ ಇದೇ ಮಾನ್ಯ ನ್ಯಾಯಾಲಯ ಆದೇಶ ಮಾಡಿದೆ, ಹೋರಾಟಕ್ಕೆ ಅನುಮತಿ ಇದೆ ಅಂತ ಹೇಳಿ. ಇವತ್ತಿಗೂ ಕೂಡ ಇವತ್ತು ಏನಾಯ್ತು ಅಂತ ಹೇಳಿದ್ರೆ, ಆ ಆದೇಶ ಮೊನ್ನೆ ಆದಂತ ಆದೇಶ ಅದು ಸೌಜನ್ಯ ಹೋರಾಟಗಾರರಿಗೆ ಅನ್ವಯಿಸುತ್ತೋ ಇಲ್ಲೋ ಅನ್ನುವಂತ ಒಂದು ಡೌಟ್ ಇತ್ತು. ಅದು ಇವತ್ತು ಕ್ಲಿಯರ್ ಆಗಿದೆ. ಯಾರು ಬೇಕಾದ್ರೂ ಕೂಡ ಪ್ರತಿಭಟನೆ ಮಾಡಬಹುದು, ಶಾಂತಿಯುತ ಪ್ರತಿಭಟನೆ ಮಾಡಬಹುದು ಅಂತ ಹೇಳಿದ್ದಾರೆ. ಅಂದ್ರೆ ಕಾನೂನು ರೀತಿಯಾಗಿ ಮಾಡಬಹುದು ಅಂತ ಹೇಳಿದ್ದಾರೆ. ಇದು ನಿಜವಾಗ್ಲೂ ಕೂಡ ಒಂದು ದೊಡ್ಡ ಮಟ್ಟದ ಜಯ. ಪೊಲೀಸರು ಇದರ ಅರ್ಥ ಏನಂತ ಹೇಳಿದ್ರೆ, ಪೊಲೀಸರು ಅವರಿಗೆ ಅನುಮತಿಯನ್ನ ಕೊಡಲೇಬೇಕು. ಏನು ಯೂಶುವಲ್ ಪ್ರೊಸೀಜರ್ ಇದೆ ಅದು ಮಾಡಬೇಕು. ಒಂದು ವೇಳೆ ಅದನ್ನ ಪ್ರತಿಭಟನೆಗಿಂತ ಮುಂಚೆ ನೀವು ಮಾಡಬಾರ್ದು, ನೀವು ಕೋರ್ಟ್ ಆದೇಶ ಇದೆ, ಸುಳ್ಳುಗಳನ್ನ ಹೇಳಬಾರದು. ಬಹಳ ಸ್ಪಷ್ಟವಾಗಿ ಹೈಕೋರ್ಟ್ ಹೇಳಿದೆ, ಪೊಲೀಸರು ಅಥವಾ ಸರ್ಕಾರ ಅವರ ಸಂವಿಧಾನಿಕ ಹಕ್ಕನ್ನ ತಡೆಯುವ ಹಾಗೆ ಇಲ್ಲ ಅಂತೇಳಿ ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ. ಪ್ರತಿಭಟನೆ ಮಾಡೋದು ಪ್ರತಿಯೊಬ್ಬರ ಹಕ್ಕು ಅಂತ ಸ್ಪಷ್ಟವಾಗಿ ಹೇಳಿದೆ. ಅದನ್ನ ತಡೆಯುವಂತ ಅಧಿಕಾರ ಪೊಲೀಸರಿಗೆ ಇಲ್ಲ. ಇದು ಬಹಳ ಕ್ಲಿಯರ್ ಆಗಿ ಹೇಳಿದೆ. ಇದ್ರ ಬಗ್ಗೆ ನಮ್ಮ ಈ ಕೋರ್ಟ್ನಲ್ಲಿ ವಾದ ಅಂದ್ರೆ ಹಿರಿಯ ನ್ಯಾಯವಾದಿಗಳಾದಂಥ ವೇಲನ್ ಅವರು ದೆಹಲಿಯಿಂದ ವಾದವನ್ನ ಮಾಡಿದ್ರು. ಇಲ್ಲಿ ನಮ್ಮ ಬೆಂಗಳೂರಿನಿಂದ ಹೈಕೋರ್ಟ್ನಲ್ಲಿ ಏನು ನಮ್ಮ ನ್ಯಾಯವಾದಿ ಮಿತ್ರರಿದ್ದಾರೆ, ಅವರು ಒಂದು ಒಪಿನಿಯನ್ ಕೂಡ ಕೇಳಬೇಡಿ ಸರ್. ಪ್ರತಿಭಟನೆ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಇಡೀ ರಾಜ್ಯಾದ್ಯಂತ ಆಕ್ರೋಶ ಭುಗಿಲೇಳ್ತಾ ಇದೆ. ಎಲ್ಲರೂ ಕೂಡ ಪ್ರತಿಭಟನೆ ಮಾಡಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತೀವಿ ಮತ್ತು ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಹಾಸನ ಆಯ್ತು, ಮೈಸೂರು ಆಯ್ತು, ಉತ್ತರ ಕರ್ನಾಟಕದ ಅನೇಕ ಭಾಗಗಳಲ್ಲಿ, ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡಬೇಕು ಅಂದ್ರೆ ಪೊಲೀಸರು ಏನೋ ಒಂದು ನೋಟಿಸ್ ಹಿಡ್ಕೊಂಡು ಬಂದು ನೀವು ಮಾಡಬಾರ್ದು ಅಂತ ಆಯ್ತು. ಇನ್ನು ಮೇಲೆ ಮಾಡಬಹುದಾ ಬೇಡ ಸರ್? ಸರ್, ನೀವು ಹೇಳಿದಂಗೆ ಮೊದಲನೇದಾಗಿ ನಮ್ಮ ಈ ಅರ್ಜಿಯಲ್ಲಿ ನಾವು ಏನು ಹೇಳಿದ್ವಿ ಅಂತಂದ್ರೆ, ಪ್ರತಿಭಟನೆ ಶಾಂತಿಯುತವಾದ ಪ್ರತಿಭಟನೆಗೆ ಅವಕಾಶ ಕೊಡಿ ಅಂತ ಮಾನ್ಯ ನ್ಯಾಯಾಲಯದ ಮುಂದೆ ಅರ್ಜಿ ಆಗ್ತದೆ. ಆ ಅರ್ಜಿಯನ್ನು ಪರಿಗಣಿಸಿ ನಮ್ಮ ತಂಡ ಶ್ರೀ ವೇಲನ್ ಮತ್ತು ನಮ್ಮ ತಂಡ ಬೇರೆ ನ್ಯಾಯವಾದಿಗಳು ಸೇರಿ ನಮ್ಮ ವಿವಾದವನ್ನು ಪರಿಗಣಿಸಿ ಮಾನ್ಯ ಉಚ್ಚ ನ್ಯಾಯಾಲಯ ಏನು ಹೇಳಿದೆ ಅಂತಂದ್ರೆ, ನೀವು ಪ್ರತಿಭಟನೆ ಮಾಡಿ, ಶಾಂತಿಯುತವಾದ ಪ್ರತಿಭಟನೆ ಮಾಡಿ. ನಿಮ್ಮ ಉದ್ದೇಶ ಏನಿದೆ ಅದು ಶಾಂತಿಯುತವಾಗಿ ಮಾಡಿ. ಯಾವುದೇ ಒಂದು ಈ ಪೊಲೀಸು ಆಗ್ಲಿ ಮತ್ತೊಬ್ಬರಾಗ್ಲಿ ಬಂದು ತಡೆಯೋ ಹಕ್ಕು ಅವ್ರಿಗಿಲ್ಲ. ಇಷ್ಟು ದಿನ ಏನ್ ಮಾಡ್ತಿದ್ರು ಪೊಲೀಸರು, ಒಂದು ಆದೇಶ ಇಟ್ಕೊಂಡು ಆ ಕಡೆ ಅವರು ಏನಿದ್ದಾರೆ ಹೋರಾಟ ನಿಲ್ಲಿಸಬೇಕಂತ ಏನೊಂದು ಪ್ರಯತ್ನ ಮಾಡ್ತಿದ್ರಲ್ಲ, ಅದು ಆದೇಶ ಪ್ರತಿಯನ್ನ ಪೊಲೀಸರಿಗೆ ಕೊಟ್ಟು ಪೊಲೀಸರು ಅದನ್ನ ಇನ್ನೇನೋ ತಿರುಚಿ ಈಗಿನ ಮೇಲೆ ಮಾಡಬಹುದು. ಅದನ್ನ ಪೊಲೀಸರು ಅಡ್ಡಿಪಡಿಸಕ್ಕಾಗತ್ತಾ? ಪೊಲೀಸ್ ಅವ್ರಿಗೆ ಅವಕಾಶ ಇರೋದಿಲ್ಲ. ನಮ್ಮ ಶಾಂತಿಯುತವಾದ ಪ್ರತಿಭಟನೆಯನ್ನು ನೀವು ಮಾಡತಕ್ಕಂಥದ್ದು ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದ ಪ್ರತಿಯಾಗಿ ನೀವು ಮಾಡತಕ್ಕಂಥದ್ದು. ದಯವಿಟ್ಟು ಎಲ್ಲರೂ ಕೂಡ ಇದನ್ನ ಗಮನಿಸಬೇಕು. ಇದಕ್ಕೆ ಸಂಬಂಧಪಟ್ಟಂತ ಆದೇಶಗಳು ಸಾಯಂಕಾಲ ಅಥವಾ ನಾಳೆ ಆನ್ಲೈನ್ ನಲ್ಲಿ ಅದು ಬಿಡುಗಡೆ ಆಗುತ್ತೆ. ಎಲ್ಲರ ಗಮನಕ್ಕೂ ಕೂಡ, ಮಾಧ್ಯಮಗಳ ಗಮನಕ್ಕೂ ಕೂಡ ಬರ್ತದೆ. ದಯವಿಟ್ಟು ಎಲ್ಲರೂ ಕೂಡ ನಾವು ಶಾಂತಿಯುತವಾದಂತಹ ಪ್ರತಿಭಟನೆ ಮಾಡೋಣ. ಮತ್ತು ಎಲ್ಲೂ ಕೂಡ ಕಳೆದ 13 ವರ್ಷದಿಂದ
ಸೌಜನ್ಯ ಹೋರಾಟ ಎಲ್ಲಿಯೂ ಕೂಡ ಅಶಾಂತಿಯಾಗಲಿ ವೈಲೆನ್ಸ್ ಆಗಲಿ ಎಲ್ಲಿಯೂ ಕೂಡ ಆಗಿಲ್ಲ. ಯಾವುದೇ ಧರ್ಮವನ್ನ ಕೆರಳಿಸೋದಾಗ್ಲಿ, ಯಾವುದೇ ರೀತಿಯಾದಂಥ ಪ್ರಚೋದನೆ ಮಾಡುವಂತ ಕೆಲಸ ಆಗಿಲ್ಲ. ಎಷ್ಟೇ ನಮ್ಮನ್ನ ಶಾಂತಿ ಹದಗೆಡಿಸಬೇಕು ಅಂತ ಪ್ರಚೋದನೆ ಆದರೂ ಕೂಡ ಎಲ್ಲರೂ ಕೂಡ ಮಹೇಶ್ ಶೆಟ್ಟಿ, ತಿಮ್ಮರೋಡಿ ಅವರು ಇರ್ಬೋದು, ಎಲ್ಲರೂ ಕೂಡ ಒಂದು ತಾಳ್ಮೆಯಿಂದಾನೇ ಈ ಹೋರಾಟ ಬಂದಿದ್ದಿದೆ. ಇನ್ನು ಮುಂದೆನೂ ಕೂಡ ಎಲ್ಲರೂ ಯಾರ್ಯಾರು ಪ್ರತಿಭಟನೆ ಮಾಡಬೇಕಂತ ಇದೀರಿ ರಾಜ್ಯದ ಜನತೆಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ತಾವೆಲ್ಲರೂ ಕೂಡ ಸೌಜನ್ಯಾಳಿಗೆ ಈಗ ಸಂತೋಷ್ ರಾವ್ ನಿರಪರಾಧಿ ಆದ್ರೆ ಅಪರಾಧಿ ಯಾರು ಅನ್ನೋ ಒಂದು ಪ್ರಶ್ನೆ ಬಂದೇ ಬರ್ತದೆ. ಆ ನಂತರ ಅಕ್ವಿಟಲ್ ಕಮಿಟಿ ಯಾರು ಈ ಅಕ್ವಿಟಲ್ ಅಂದ್ರೆ ತಪ್ಪಿತಸ್ಥ ಅಧಿಕಾರಿಗಳಿದ್ದಾರೆ, ಎರಿಂಗ್ ಆಫೀಷಿಯಲ್ಸ್ ಇದ್ದಾರೆ, ಅವ್ರ ಮೇಲೆ ಒಂದು ಶಿಸ್ತು ಕ್ರಮ ಕಾನೂನು ಕ್ರಮ ಜರುಗಿಸಬೇಕ ಆದೇಶ ಆಗಿದೆಯಲ್ಲ, ಅದನ್ನ ಆಗ್ರಹ ಮಾಡೋದಕ್ಕೆ, ಆನೆ ಮಾವುತನ ಕೊಲೆ ಪ್ರಕರಣವನ್ನ ತನಿಖೆ ಮಾಡೋದಕ್ಕೆ ಮತ್ತು ನಿರಂತರ ಏನು ಅಸಹಜ ಸಾವುಗಳಿದೆ ಅದರ ಪ್ರತಿಭಟನೆ, ಅದರ ಧ್ವನಿಯನ್ನ ತಗ್ಗಿಸೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅದಕ್ಕೆ ಅನುಮತಿ ಮಾನ್ಯ ಸರ್ಕಾರನೇ ಕೊಟ್ಟಿದೆ. ಹೀಗಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಭಾಗಗಳಲ್ಲಿ ಯುವಕರು ಇರಬಹುದು ಅಥವಾ ತಮ್ಮ ಅನೇಕ ಸಂಘಟನೆಗಳಿರ್ಬೋದು, ಇನ್ನು ಮೇಲೆ ಯಾವುದೇ ರೀತಿಯಾದಂಥ ರಿಸ್ಟ್ರಿಕ್ಷನ್ಸ್ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಹಿರಿಯ ನ್ಯಾಯಾಧಿವಾದಿಗಳು ಕೂಡ ತಮಗೆ ವಿಶ್ಲೇಷಣೆ ಮಾಡಿ ಹೇಳ್ತಾರೆ, ಮಾಧ್ಯಮದಲ್ಲಿ ಕೂಡ ಬರ್ತದೆ. ಹೀಗಾಗಿ ನ್ಯಾಯಾಲಯಕ್ಕೆ ಮತ್ತು ನಮ್ಮ ಎಲ್ಲ ನಮ್ಮ ನ್ಯಾಯವಾದಿಗಳ ತಂಡಕ್ಕೆ ಸೌಜನ್ಯ ನ್ಯಾಯಪರ ಹೋರಾಟ ಸಮಿತಿಯಿಂದ ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ಕಾರ.